ನಾಳೆ ಏಪ್ರಿಲ್ 13 ಸೋಮವಾರ ಅತ್ಯಂತ ಶ್ರೇಷ್ಠವಾದ ವೈಶಾಖ ಮಾಸ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಈ ಏಕಾದಶಿಗೆ ವರುಥಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿ ವ್ರತವನ್ನು ಭಗವಾನ್ ವಿಷ್ಣುವಿನ ವರಾಹ ಅವತಾರಕ್ಕೆ ಸಮರ್ಪಿಸಲಾಗಿದೆ. ಈ ಏಕಾದಶಿಯ ದಿನದಂದು ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪೂಜಿಸಿದರೆ ಎಂತಹ ಕಷ್ಟಗಳಿದ್ದರೂ ತಕ್ಷಣವೇ ದೂರವಾಗುತ್ತದೆ. ಈ ಪವಿತ್ರ ದಿನದಂದು ಕೇವಲ ಒಂದು ಹೊತ್ತು ಉಪವಾಸವಿದ್ದರೂ ಸಹ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಪುಣ್ಯ ಫಲ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಸನಾತನ ಧರ್ಮದಲ್ಲಿ ಏಕಾದಶಿ ಉಪವಾಸವು ಅತ್ಯಂತ ಮಂಗಳಕರ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವರುಥಿನಿ ಏಕಾದಶಿಯ ಸಮಯದಲ್ಲಿ ವಿಷ್ಣು ದೇವರನ್ನು ಪೂಜಿಸಿದರೆ ಇಷ್ಟಾರ್ಥಗಳು ಈಡೇರುತ್ತದೆ. ಕನ್ಯಾದಾನ ಮಾಡಿದಷ್ಟು ಪುಣ್ಯ ಫಲ ಲಭಿಸುತ್ತದೆ. ಇದಲ್ಲದೆ ಈ ದಿನದಂದು ಜಪ, ತಪಸ್ಸು ಮತ್ತು ದಾನವು ಪುಣ್ಯ ಫಲಿತಾಂಶಗಳನ್ನು ಕರುಣಿಸುತ್ತದೆ. ಹಾಗೆಯೇ ವರುಥಿನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಈ ಏಕಾದಶಿಯಂದು ಉಪವಾಸವನ್ನು ಆಚರಿಸಿ ವಿಷ್ಣು ಸಹಸ್ರನಾಮವನ್ನು ಭಕ್ತಿಭಾವದಿಂದ ಹೇಳುವವರಿಗೆ ಕಷ್ಟ ನೋವುಗಳಿಂದ ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಕೃಷ್ಣನು ಪದ್ಮಪುರಾಣದಲ್ಲಿ ಹೇಳಿದನೆಂದು ಉಲ್ಲೇಖಿಸಲಾಗಿದೆ. ಏಕಾದಶಿ ತಿಥಿ ಸಮಯವು ಏಪ್ರಿಲ್ 13ರ ಬೆಳಗಿನ ಜಾವ 1:16 ಪ್ರಾರಂಭವಾಗಿ ಏಪ್ರಿಲ್ 14ರ ಬೆಳಗಿನ ಜಾವ 1:08 ಮುಕ್ತಾಯವಾಗುತ್ತದೆ. ಈ ದಿನ ವಿಷ್ಣುವಿನ ಆರಾಧನೆಯ ಜೊತೆ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಕೂಡ ತುಂಬಾನೇ ಮುಖ್ಯ. ವಿಷ್ಣುವಿಗೆ ಈ ದಿನ ತುಪ್ಪದ ದೀಪ ಅಥವಾ ಬೆಣ್ಣೆಯಿಂದ ದೀಪವನ್ನು ಹಚ್ಚಿದರೆ ತುಂಬಾನೇ ಶ್ರೇಷ್ಠ. ಮುಖ್ಯವಾಗಿ ಮಹಿಳೆಯರು ಈ ವ್ರತವನ್ನು ಆಚರಿಸುವುದರಿಂದ ಅಖಂಡ ಸೌಭಾಗ್ಯ ಮತ್ತು ಸಂತಾನ ಪ್ರಾಪ್ತಿಯಾಗುತ್ತದೆ. ಇಷ್ಟೊಂದು ವಿಶಿಷ್ಟತೆ ಹೊಂದಿರುವ ವರುಥಿನಿ ಏಕಾದಶಿಯ ದಿನದ ಪೂಜೆಯು ಜೀವನದ ದಾರಿದ್ರ್ಯವನ್ನು ಹೋಗಲಾಡಿಸಿ ಆರ್ಥಿಕ ಅಭಿವೃದ್ಧಿಯನ್ನು ನೀಡುತ್ತದೆ. ದಂತಕಥೆಯ ಪ್ರಕಾರ ಮಾಂದತ ಎನ್ನುವ ರಾಜ ಅತ್ಯಂತ ಶ್ರೀಮಂತ ಹಾಗೂ ತಪಸ್ವಿ ರಾಜನಾಗಿದ್ದನು. ಅವನ ಖ್ಯಾತಿಯು ಎಲ್ಲೆಡೆ ಹರಡಿತ್ತು. ಒಮ್ಮೆ ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಿರುವಾಗ ಕರಡಿಯೊಂದು ಬೆಂಕಿಯನ್ನು ಹಚ್ಚುವುದರ ಜೊತೆಗೆ ಪಾದವನ್ನು ತಿನ್ನಲು ಪ್ರಾರಂಭಿಸಿತು. ರಾಜನು ತಪಸ್ಸಿನಲ್ಲಿ ಇರುವುದರಿಂದ ಯಾವುದೇ ಕೋಪಕ್ಕೆ ಒಳಗಾಗಲಿಲ್ಲ. ನೋವು ಹಾಗೂ ಸಂಕಟವನ್ನು ಹಾಗೆಯೇ ಸಹಿಸಿಕೊಂಡನು. ಜೊತೆಗೆ ವಿಷ್ಣು ದೇವರನ್ನು ಸ್ಮರಿಸಿಕೊಳ್ಳುತ್ತಾ ಹೋದನು. ಭಕ್ತನ ಭಕ್ತಿಯನ್ನು ಕಂಡ ವಿಷ್ಣು ದೇವರು ರಾಜನ ಸಹಾಯಕ್ಕೆ ಬಂದು ರಾಜನ ಜೀವವನ್ನು ಉಳಿಸಿದರು. ಆದರೆ ಕರಡಿ ಆ ಹೊತ್ತಿಗೆ ರಾಜನ ಪಾದಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿತ್ತು. ಆಗ ವಿಷ್ಣು ದೇವರು, ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಪಾಪಗಳಷ್ಟೇ ನಿಮ್ಮ ಪಾದಗಳನ್ನು ತಿಂದು ನೋವನ್ನುಂಟು ಮಾಡಿತ್ತು. ನೀನು ಮಥುರಾ ಭೂಮಿಯಲ್ಲಿ ವರುಥಿನಿ ಏಕಾದಶಿಯನ್ನು ಆಚರಿಸಬೇಕು. ನಂತರ ನಿಮ್ಮ ಪಾದಗಳು ಗುಣಮುಖವಾಗುತ್ತದೆ ಎಂದು ಹೇಳಿದರು. ಅಂತೆಯೇ ರಾಜನು ದೇವರ ಮಾತಿನಂತೆ ಏಕಾದಶಿಯ ವ್ರತ ಕೈಗೊಂಡನು. ಆಗ ಪಾದದ ಗಾಯವು ವಾಸಿಯಾಗುತ್ತದೆ. ಇದೇ ವರುಥಿನಿ ಏಕಾದಶಿಯ ವ್ರತದ ಕತೆ. ನಾಳೆಯ ದಿನ ತಪ್ಪದೆ ಈ ವ್ರತದ ಕಥೆಯನ್ನು ಒಮ್ಮೆಯಾದರೂ ಕೇಳಿ ಅಥವಾ ಓದಿ. ಇದರಿಂದ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ. ಏಕಾದಶಿ ಎಂದು ವಿಷ್ಣು ಸ್ವರೂಪಿಯಾದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವುದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ತೀರಿ ಕೋರಿದ ಇಷ್ಟಾರ್ಥಗಳು ನೆರವೇರುತ್ತದೆ. ಮಹಿಳೆಯರು ಈ ದಿನ ಮುಂಜಾನೆಯೇ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ದೀಪಾರಾಧನೆ ಮಾಡಬೇಕು. ಏಕಾದಶಿ ದಿನ ಸ್ನಾನ ಮಾಡುವ ನೀರಿನಲ್ಲಿ ತುಳಸಿ ದಳ ಅಥವಾ ಚಿಟಿಕೆ ಅರಿಶಿನ ಬೆರೆಸಿ ಸ್ನಾನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ಸಿಗುತ್ತದೆ. ತೀವ್ರವಾದ ಶನಿದೋಷಗಳಿಂದ ಬಳಲುತ್ತಿರುವವರು ಸ್ನಾನ ಮಾಡುವ ನೀರಿನಲ್ಲಿ ಕಪ್ಪು ಎಳ್ಳನ್ನು ಹಾಕಿಕೊಂಡರೆ ಶನಿ ಪ್ರಭಾವದಿಂದ ಮುಕ್ತಿ ಸಿಗುತ್ತದೆ. ಈ ದಿನ ಸ್ನಾನದ ನಂತರ ಸ್ವಲ್ಪ ನೀರಿಗೆ ಗಂಗಾಜಲ, ಎಳ್ಳು, ಕುಂಕುಮ, ಅಕ್ಷತೆಯನ್ನು ಸೇರಿಸಿ ಈ ನೀರನ್ನು ದೇವರ ಮನೆಗೆ ಸಿಂಪಡಿಸಿ ಶುದ್ಧ ಮಾಡಿದ ನಂತರ ದೇವರ ಪೂಜೆಯನ್ನು ಪ್ರಾರಂಭಿಸಬೇಕು. ಏಕಾದಶಿಯಂದು ಕಡ್ಡಾಯವಾಗಿ ತಲೆ ಸ್ನಾನ ಮಾಡಬೇಕು. ವಿಷ್ಣುವಿಗೆ ಪ್ರಿಯವಾದ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಪುಣ್ಯ ಫಲ ದುಪ್ಪಟ್ಟಾಗುತ್ತದೆ. ದೇವರ ಮನೆಯಲ್ಲಿ ರಂಗೋಲಿ ಹಾಕಿ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಲೇಪಿಸಿ ಕುಂಕುಮದ ಬೊಟ್ಟು ಇಟ್ಟು ಅಲಂಕರಿಸಬೇಕು. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿ ಮಾಲೆಯನ್ನು ತಪ್ಪದೆ ಅರ್ಪಿಸಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳಿಕೊಂಡರೆ ಅದು ಖಂಡಿತವಾಗಿಯೂ ಈಡೇರುತ್ತದೆ. ಈ ದಿನ ಸ್ವಾಮಿಯ ಮುಂದೆ ಅಕ್ಕಿ ಹಿಟ್ಟಿನಿಂದ 2 ದೀಪವನ್ನು ತಯಾರಿಸಿ ಶುದ್ಧ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಪ್ರತಿಯೊಂದು ಹಿಟ್ಟಿನ ದೀಪದಲ್ಲೂ 7 ಬತ್ತಿಗಳನ್ನು ಹಾಕಿ ಬೆಳಗಬೇಕು. ಈ ದೀಪಗಳು ಶಾಂತವಾದ ನಂತರ ಆ ಹಿಟ್ಟಿನ ಹಣತೆಗಳನ್ನು ಹಸುವಿಗೆ ತಿನ್ನಿಸಬೇಕು. ನೈವೇದ್ಯವಾಗಿ ಅವಲಕ್ಕಿ ಪ್ರಸಾದ, ಹೆಸರುಬೇಳೆ, ಕೋಸಂಬರಿ, ಪಾನಕ ಅಥವಾ ಕಪ್ಪು ದ್ರಾಕ್ಷಿ ಹಣ್ಣುಗಳನ್ನು ಸಮರ್ಪಿಸಬಹುದು. ಈ ದಿನ ಪೂಜೆಯ ನಂತರ ಅರಿಶಿನ, ಕುಂಕುಮ, ಬಾಳೆಹಣ್ಣನ್ನು ದಾನವಾಗಿ ನೀಡಿದರೆ ತುಂಬಾ ಒಳ್ಳೆಯದು. ಪೂಜೆಯ ನಂತರ ಗೋವಿಗೆ ಗೋಗ್ರಾಸದ ಜೊತೆ ಬಾಳೆಹಣ್ಣನ್ನು ನೀಡಿ. ಇದರಿಂದ ಏನಾದರೂ ಕಂಟಕವಿದ್ದರೆ ಪರಿಹಾರವಾಗುತ್ತದೆ. ಹಿಟ್ಟಿನ ದೀಪ ಬೆಳಗುವುದರಿಂದ ಪತಿಗೆ ರಾಜಯೋಗ ಉಂಟಾಗುತ್ತದೆ. ಮಕ್ಕಳ ಭವಿಷ್ಯವು ಉಜ್ವಲವಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಪೂಜೆ ಮಾಡುವಾಗ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಬೇಕು. ಈ ದಿನ ವಿಷ್ಣು ಸಹಸ್ರನಾಮ ಅಥವಾ ಗೋವಿಂದ ನಾಮಗಳನ್ನು ಪಠಿಸಿದರೆ ಅಥವಾ ಕೇಳಿದರೆ ಒಳ್ಳೆಯದು. ನಾಳೆಯ ದಿನ ಸಾಧ್ಯವಾದರೆ ಪುರುಷ ಸೂಕ್ತ ಅಥವಾ ಶ್ರೀ ಸೂಕ್ತ ಪಾರಾಯಣ ಮಾಡುವುದು ಶ್ರೇಯಸ್ಕರ. ಇನ್ನು 21 ಏಲಕ್ಕಿಯನ್ನು ದಾರದಲ್ಲಿ ಪೊಣಿಸಿ ಮಾಲೆಯನ್ನು ತಯಾರಿಸಿ ಸ್ವಾಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ ಪೂಜಿಸಿ ನಂತರ ಆ ಮಾಲೆಯನ್ನು ತೆಗೆದು ನಿಮ್ಮ ಬೀರು ಅಥವಾ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಅನಾವಶ್ಯಕ ವೆಚ್ಚಗಳು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ಸ್ವಾಮಿಗೆ ತಾಂಬೂಲವಾಗಿ 2 ವೀಳ್ಯದೆಲೆ, 2 ಬಾಳೆಹಣ್ಣು, ಅಡಿಕೆ ಮತ್ತು ₹1 ನಾಣ್ಯವನ್ನು ಸಮರ್ಪಿಸಬೇಕು. ಪೂಜೆಯ ಕೊನೆಯಲ್ಲಿ ಕರ್ಪೂರದ ಆರತಿ ನೀಡಿ 3 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಬೇಕು. ಒಂದು ವೇಳೆ ಮನೆಯಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಹತ್ತಿರದ ವಿಷ್ಣು ದೇವಾಲಯಕ್ಕೆ ಹೋಗಿ ಧ್ವಜಸ್ತಂಭದ ಬಳಿ ತುಪ್ಪದ ದೀಪ ಬೆಳಗಿ ಪ್ರದಕ್ಷಿಣೆ
ಪ್ರದಕ್ಷಿಣೆ ಮಾಡಬಹುದು. ಈ ದಿನ ತುಳಸಿ ಕಟ್ಟೆಯನ್ನು ಕಡ್ಡಾಯವಾಗಿ ಪೂಜಿಸಿ ಹಾಲು ಬೆರೆಸಿದ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ತುಪ್ಪದ ದೀಪ ಬೆಳಗಬೇಕು. ಏಕಾದಶಿಯಂದು ತುಳಸಿ ಕಟ್ಟೆಯ ಬಳಿ ದೀಪ ಬೆಳಗಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆ. ಆದರೆ ಏಕಾದಶಿಯ ದಿನದಂದು ಮರೆತು ತುಳಸಿ ಎಲೆಗಳನ್ನು ಕೀಳಬಾರದು. ಪೂಜೆಗೆ ಬೇಕಾದ ತುಳಸಿಯನ್ನು ಒಂದು ದಿನ ಮುಂಚಿತವಾಗಿಯೇ ಸಂಗ್ರಹಿಸಿಟ್ಟುಕೊಳ್ಳಬೇಕು. ಈ ದಿನ ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವಂತಹ ಕೆಲಸಗಳನ್ನು ಮಾಡಿದರೆ ದಾರಿದ್ರ್ಯ ಬರುತ್ತದೆ. ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ ಹಾಕಿ ನೀರು ಅರ್ಪಿಸುವುದರಿಂದ ಪಿತೃದೋಷಗಳು ನಿವಾರಣೆಯಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸ್ವಾಮಿಯ ಪಾದಗಳ ಬಳಿ ಅರಿಶಿನದ ಕೊಂಬುಗಳನ್ನು ಇಟ್ಟು ಪೂಜಿಸುವುದರಿಂದ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಲಭಿಸುತ್ತದೆ. ಮನೆಯ ಹೊಸ್ತಿಲ ಹೊರಗೆ ಅರಿಶಿನದಲ್ಲಿ ಸ್ವಸ್ತಿಕ್ ಗುರುತು ಹಾಕಿ ಸಾಂಬ್ರಾಣಿ ಧೂಪ ಹಾಕುವುದರಿಂದ ನಕಾರಾತ್ಮಕತೆ ದೂರವಾಗಿ ಧನಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಾಳೆ. ಈ ದಿನ ಕಲ್ಲುಪ್ಪನ್ನು ಖರೀದಿಸಿ ಅಡುಗೆ ಮನೆಯ ಜಾಡಿಯಲ್ಲಿ ಹಾಕಿಟ್ಟರೆ ಧನ ಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ. ಅಶ್ವತ್ಥ ಎಲೆಯ ಮೇಲೆ ಗಂಧದಿಂದ ಶ್ರೀ ಎಂದು ಬರೆದು ಮನೆಯ ಹೊಸ್ತಿಲಿಗೆ ಕಟ್ಟಿದರೆ ವಾಸ್ತುದೋಷಗಳು ಮತ್ತು ದೃಷ್ಟಿದೋಷಗಳು ನಿವಾರಣೆಯಾಗುತ್ತವೆ. ಈಶಾನ್ಯ ಮೂಲೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ದೇವತೆಗಳ ಆಶೀರ್ವಾದ ಸದಾ ನಿಮ್ಮ ಮನೆಯ ಮೇಲಿರುತ್ತದೆ. ಹಸುವಿಗೆ 3 ಪ್ರದಕ್ಷಿಣೆ ಹಾಕುವುದರಿಂದ ಭೂ ಪ್ರದಕ್ಷಿಣೆ ಮಾಡಿದ ಪುಣ್ಯ ಲಭಿಸುತ್ತದೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರು ವಿಷ್ಣು ದೇವಾಲಯದಲ್ಲಿ ಕಪ್ಪು ದ್ರಾಕ್ಷಿಯನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಆಯಸ್ಸು ಹೆಚ್ಚುತ್ತದೆ. ನಾಳೆ ಸಂಜೆ ಗೋಧುಳಿ ಸಮಯದಲ್ಲಿ ಅಂದರೆ ಸಂಜೆ 6:24 6:47 ಈ ಸಮಯದಲ್ಲಿ ಮನೆಯ ಹೊಸ್ತಿಲಿಗೆ 2 ದೀಪವನ್ನು ಬೆಳಗಿ ತುಳಸಿಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ 5 ಪ್ರದಕ್ಷಿಣೆಯನ್ನು ಹಾಕಿದರೆ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುತ್ತಾಳೆ. ಇದರಿಂದ ಆರ್ಥಿಕ ಸಂಕಷ್ಟಗಳು ಏನಿದ್ದರೂ ನಿವಾರಣೆಯಾಗುತ್ತದೆ. ದಂಪತಿಗಳ ನಡುವೆ ಸದಾ ಜಗಳವಾಗುತ್ತಿದ್ದರೆ ಇಬ್ಬರು ಸೇರಿ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕುವುದರಿಂದ ಅನುರಾಗ ಹೆಚ್ಚುತ್ತದೆ. ಉದ್ಯೋಗದ ಪ್ರಯತ್ನದಲ್ಲಿರುವವರು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ ಶೀಘ್ರದಲ್ಲೇ ಯಶಸ್ಸು ಕಾಣುತ್ತಾರೆ. ನಾಳೆಯ ದಿನ ತಪ್ಪದೆ ಒಮ್ಮೆಯಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. ಇದರಿಂದ ಪ್ರತಿಯೊಂದು ದೋಷಗಳು ಪರಿಹಾರವಾಗುತ್ತದೆ. ವಿಷ್ಣು ಸಮೇತ ಲಕ್ಷ್ಮಿಯ ಅನುಗ್ರಹದಿಂದ ಪ್ರತಿಯೊಂದು ಪಾಪಗಳು ನಾಶವಾಗಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.